ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಬರ್ರಿ ನೋಡ್ರಿ, ಮದುವೆ ಏನು ವಿಡಿಯೋ ಹಾಕಿದ್ನಲ್ಲ ಅವತ್ತೇ ಸಾಯಂಕಾಲ ನಮ್ಮೂರಲ್ಲಿ ದೀಪೋತ್ಸವ ನಡೀತು. ವೀರಭದ್ರೇಶ್ವರನ ಕಾರ್ತಿಕೋತ್ಸವ ನಡೀತು. ಹಂಗಾಗಿ ಎಲ್ಲರೂ ಜನರು ಸೇರಿದ್ರಲ್ಲಿ ದೀಪ ಹಚ್ಚಕ ನೋಡ್ರಿ. ಎಲ್ಲ ಕಬ್ಬಿಣದ ದೀಪಗಳು, ಇಲ್ಲಿ ಜಪ್ ಅನ್ನಂಗಿಲ್ಲ, ಮಣ್ಣಿನ ದೀಪ ಮಾಡಿದ್ದಿಲ್ಲ. ಯಾಕಂದ್ರೆ ಗದ್ಲು ಇರುತ್ತಲ್ಲ, ಹಂಗಾಗಿ ಕೆಳಗೆ ಬೆಳ್ಳಿ ಉಡಿಲಿ ಅನ್ನೋ ದೃಷ್ಟಿಯಿಂದ ಅವ್ರ ಕಬ್ಬಿಣದು ಸಾಕಷ್ಟು ವರ್ಷ ಬಾಳಿಕೆ ಬರ್ತಾವಂತೇಳಿ ಕಬ್ಬಿಣದಿಂದನ ದೀಪಗಳನ್ನು ಮಾಡಿದ್ರು. ಅದಕ್ಕೆ ಎಣ್ಣೆ ಬತ್ತಿ ಎಲ್ಲ ಹಾಕಿ ರೆಡಿ ಮಾಡಿದ್ರು. ನಾವು ಸಹಿತ ಎಣ್ಣೆನೂ ತೊಗೊಂಡಿದ್ವಿ. ಈಗ ನೋಡ್ರಿ, ವೀರಭದ್ರೇಶ್ವರನ ದೇವಸ್ಥಾನ ಲೈಟಿನಿಂದ ಎಷ್ಟು ಚಂದ ಅಲಂಕಾರ ಆಗೈತಿ. ಮತ್ತು ಕಾಳಮಂದಿ ದೇವಸ್ಥಾನ ಸಹಿತ ಅಷ್ಟೇ ಚಂದ ವಿಜೃಂಭಿಸುತ್ತಿತ್ತು ನೋಡ್ರಿ, ಹೊಳಿತಿತ್ತಂಗೆ ಲೈಟಿನ ಇದಕ್ಕೆ ಕತ್ಲೆಯಲ್ಲಿ. ಈ ದೀಪ ನೋಡ್ರಿ ಎಷ್ಟು ಚಂದ ಕಬ್ಬಿಣದ ದೀಪಗಳಿವು. ಬತ್ತಿ ಎಣ್ಣೆ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿದ್ರು. ನಾವು ಸಹಿತ ಹಾಕಿದ್ವಿ. ಇಲ್ಲಿ ಮೇಣಬತ್ತಿ ಹಿಡ್ಕೊಂಡು ನಿಂತೀನಿ ನೋಡ್ರಿ ನಾನು. ಈ ಮೇಣಬತ್ತಿದ ಒಂದು ಸ್ಟೋರಿ ನಡೀತು, ಹೇಳ್ತೀನಿ ನಿಮ್ಗೆ. ಅಲ್ಲಿ ವೀರಭದ್ರೇಶ್ವರನ ಮಹಾಮಂಗಳಾರತಿ ಆದ ನಂತರ ಎಲ್ಲರೂ ದೀಪ ಬೆಳಗ್ತಾರೆ. ದೀಪ ಮಹಾಮಂಗಳಾರತಿ ಆಯ್ತು ನೋಡ್ರಿ, ಎಲ್ಲರೂ ದೀಪ ಹಚ್ಚಕತ್ತಿದ್ರು. ನಾನು ಸ್ವಲ್ಪ ವಿಡಿಯೋ ತೊಗೊಳೋಣ ಅಂತೇಳಿ ವಿಡಿಯೋ ತೊಗೊಳಕತ್ತಿದ್ದೆ. ನೋಡ್ರಿ, ನಿಖಿಲ್ ಮಗ ಮತ್ತು ಅವ್ರನ್ನ ಫ್ರೆಂಡ್ ಮೋಹನ್ ಅಂತೇಳಿ ಅವ್ರು ದೀಪ ಹಚ್ಚಕತ್ತಿದ್ರು. ಅದು ವಿಡಿಯೋ ಅಷ್ಟರಲ್ಲಿ ನಂದು ಒಂದು ಮೇಣಬತ್ತಿ ಇಲ್ಲಿ ಐತೆ ನೋಡ್ರಿ, ಮೇಣಬತ್ತಿ ಅದನ್ನು ಎಸ್ಕೇಪ್ ಮಾಡಿಬಿಟ್ರು. ಇಷ್ಟು ವಿಚಿತ್ರ ಜನ ಇರ್ತಾರೆ ನೋಡ್ರಿ. ಮೇಣಬತ್ತಿ ಕಳುವು ಮಾಡಿ ಹಚ್ಚುವಂಥದ್ದು ಏನೂ ಇರಂಗಿಲ್ಲ. ದೇವಸ್ಥಾನದಾಗ ಸಹಿತ ಕಳುವು ಮಾಡೋದು ಬಿಡಂಗಿಲ್ಲ. ಅಂದ್ರೆ ಯಾರು ತೊಗೊಂಡಿರಿ ಅಂದ್ರೆ, ಇಲ್ರಿ ನಾ ತೊಗೊಂಡಿನಿ, ತೊಗೊಳ್ರಿ, ನಾನು ಒಂದು 5 ದೀಪ ಹಚ್ಕೊಡ್ತೀನಿ ಅಂದ್ರೆ ಖುಷಿ ಆಗುತ್ತೆ. ಇಲ್ಲ ನಾ ತೊಗೊಂಡಿಲ್ಲ ಅಂದ್ರೆ ಕೇಳಿದ್ರಿ ಸಹಿತ ಯಾರು. ಹಂಗಾಗಿ ವೀರಭದ್ರೇಶ್ವರನ ನಿಮಗೆ ಉದ್ಧಾರ ಮಾಡಿಬಿಡೋ, ದೀಪ ಕಳುವು ಮಾಡಿ ಹಚ್ಚಿದ್ರೆ ಚಲೋ ಆತ ಅಂತೇಳಿ ಮನಸ್ಸಿನಾಗ ಅಂದ್ಕೊಂಡು ನೋಡ್ರಿ, ಮತ್ತೊಂದು ಮೇಣಬತ್ತಿ ತೊಗೊಂಡು ಮತ್ತೆ ದೀಪನ ಹಚ್ಚಿದೆ ನೋಡ್ರಿ. ಇಂಥ ವಿಚಿತ್ರ ಜನನೂ ದೇವಸ್ಥಾನದಾಗ ಬಂದಿರ್ತಾರಂತಂದ್ರೆ ವಿಚಿತ್ರ ಅನ್ಸುತ್ತೆ ನೋಡ್ರಿ. ಯಾವಾಗಲೂ ಸತ್ಯ ಇಲ್ಲರಿ. ಈಗ ಆಗಿಂದಾಗ ತಿರ್ಸುತ್ತೆ ರೀ, ಅದು ಅವ್ರಿಗೆ ಉಣ್ತಾರಷ್ಟೆ. ಒಂದು 2 ರೂಪಾಯಿ 5 ರೂಪಾಯಿ ಮೇಣಬತ್ತಿ ತೊಗೊಂಡು ಏನು ಯಾರು ಉದ್ಧಾರ ಆಗಂಗಿಲ್ಲ. ಈ ಥರ ಮಾಡಬಾರ್ದಂತ, ಅಸಹ್ಯ ಕೆಲಸ ಅದೆಲ್ಲ. ಒಂದು ಲೋ ಮೆಂಟಾಲಿಟಿ ಇರ್ತಾರ ಜನರು, ಆ ರೀತಿ ಮಾಡಿದ್ರು. ನೋಡ್ರಿ, ಇಲ್ಲಿ ಕಾಳಮ್ಮನ ದೇವಸ್ಥಾನದ ಮುಂದೆ ದೀಪನ ಹಚ್ಚಿದ್ರು. ರಂಗೋಲಿ ಮೇಲೆ ದೀಪಗಳನ್ನು ಇಟ್ಟು ಅಲಂಕಾರ ಮಾಡಿದ್ರು. ನೋಡ್ರಿ, ಇದೆ ಕಾಳಮ್ಮ ದೇವಿಯ ದೇವಸ್ಥಾನ. ಎಷ್ಟು ಚಂದ ಕಾಣುತ್ತಾ, ಎಷ್ಟು ಚಂದ ಉಳಿತೈತಿ ಅಂದ್ರೆ ನೋಡ್ರಿ. ಅಲ್ಲಿ ಪಾಲ್ಕಿ ಹೊಂಟೈತಿ. ಪಾಲ್ಕಿನೂ ಸಹಿತ ಎಷ್ಟು ಚಂದ ಅಲಂಕಾರ ಮಾಡ್ಯಾರ, ಎಷ್ಟು ಚಂದ ಕಾಣುತ್ತೆ ನೋಡ್ರಿ ಆ ಪಾಲ್ಕಿ ಸಹಿತ. ಆ ಪಾಲ್ಕಿ ಮುಂದೆ ಗಂಡು ಮಕ್ಕಳು ಎಲ್ಲ ಡೊಳ್ಳು ಬಾರಿಸ್ತಾ ಇದ್ರು. ಹಾಗೇನೋ ಒಂಥರ ಫಂಕ್ಷನ್ ಮಾಡಿದ್ರು ಅದನ್ನು. ಇಲ್ಲಿ ನಾವೊಂದು ಫೋಟೋನ ತೆಗೆಸ್ಕೊಂಡ್ವಿ. ಎಲ್ಲ ಮುಗಿಸ್ಕೊಂಡು ಕೊನೆಯಲ್ಲಿ ನಾವೇನು ಮಾಡಿದ್ವಿ, ಪಾನಿಪುರಿ ತಿನ್ಕೊಂಡು ಹೋದ್ರಾತು ಅಂತೇಳಿ ಪಾನಿಪುರಿ ತಿನ್ನಕತ್ತಿದ್ವಿ ನೋಡ್ರಿ. ಇಲ್ಲಿ ಪಾನಿಪುರಿ ತಿನ್ನೋಣ ಬರ್ರಿ ಅಂದರೆ ಎಲ್ಲರೂ ಸೇರಿಕೊಂಡು ಪಾನಿಪುರಿನ ತಿನ್ಕೊಂಡು ಆನಂತರ ಮನೆ ಕಡೆ ಬಂದ್ವಿ ನೋಡ್ರಿ. ಮನೆಗೆ ಬಂದ ನಂತರ ಮತ್ತು ನೈಟ್ ಸ್ವಲ್ಪ ಏನಾದರೂ ಟಿಫಿನ್ ಮಾಡೋಣ ಲೈಟಾಗಿ ಅಂತೇಳಿ ನಾನು ಇಡ್ಲಿ ರವೆ ಮತ್ತು ಚಿರೋಟಿ ರವೆ ಇತ್ತು. ನಾನು ಇಡ್ಲಿ ರವೆನ ತೊಗೊಂಡೆ, 2 ಇಟ್ಕೊಂಡಿದ್ದೆ. ಆದರೆ ಇಡ್ಲಿ ರವೆ ಉಪ್ಪಿಟ್ಟನ್ನು ನಾನು ಮಾಡಿದೆ, ಲೈಟಾಗಿ ಮಾಡೋಣ ಟಿಫಿನ್ ಅಂತೇಳಿ. ಇಲ್ಲಿ ನಾನು ಈರುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ, ಒಂದು ಅರ್ಧ ಟೊಮೆಟೊ ಹಣ್ಣನ್ನು ಹೆಚ್ಚಿ ಇಟ್ಕೊಂಡಿದ್ದೆ ನೋಡ್ರಿ. ಸ್ವಲ್ಪ ಉಪ್ಪಿಟ್ಟು ಮಾಡ್ತೀನಲ್ಲ, ಹಂಗಾಗಿ ಹುಳಿ ಭಾಳ ಆಗುತ್ತೆ ಅನ್ನೋಕೆ ಒಂದು ಅರ್ಧ ಟೊಮೆಟೊ ಹಣ್ಣನ್ನು ಹೆಚ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಈಗ ಉಪ್ಪಿಟ್ಟು ಮಾಡಕತ್ತೆ ನೋಡ್ರಿ. ಈಗ ನೋಡ್ರಿ, ನಾನು ಎಣ್ಣೆ, ಜೀರಿಗೆ, ಸಾಸಿವೆ, ಉದ್ದಿನಬೇಳೆ, ಉಳ್ಳಾಗಡ್ಡಿ, ಆನಂತರ ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡಿದ್ದೆ. ಅದು ಸ್ಕಿಪ್ ಆಗೈತಿ. ಹಾಕ್ಕೊಂಡು ಆನಂತರ ಸ್ವಲ್ಪ ಚೆನ್ನಾಗಿ ಮಾಡಿಸ್ಕೊಂಡು ಈಗ ಉಳಿದಿರುವಂತಹ ಟೊಮೆಟೊ ಹಣ್ಣನ್ನು ಸಹಿತ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಆನಂತರ ಇದಕ್ಕೆ ಸ್ವಲ್ಪ ಮೆತ್ತಗಾಗ್ಬೇಕು ನೋಡ್ರಿ ಅದು ಟೊಮೆಟೊ ಹಣ್ಣು, ಅಂದ್ರೆ ಉಪ್ಪಿಟ್ಟು ಚೆನ್ನಾಗಾಗುತ್ತೆ. ಇದೆಲ್ಲ ಬಾಡಿಸ್ಕೊಂಡಾಯ್ತು. ಈಗ ನೆಕ್ಸ್ಟ್ ನೋಡ್ರಿಲ್ಲ, ಉಪ್ಪು ಸಕ್ಕರೆ ಹಾಕ್ಕೊಂಡಿದ್ದೆ. ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮೆತ್ತಗಾತು ನೋಡ್ರಿ. ಈಗ ಎಷ್ಟು ಚೆನ್ನಾಗಾತು. ಈ ಟೈಮಲ್ಲಿ ನಾನು ನೀರನ್ನು ಹಾಕ್ಕೊತೀನಿ. ಉಪ್ಪು ಮತ್ತು ಸಕ್ಕರೆನೂ ಹಾಕ್ಕೊಂಡಿದ್ದೆ, ಅದು ಸ್ಕಿಪ್ ಆಗೈತಿ. ನನಗೆ ಎಷ್ಟು ಬೇಕೋ ಅಷ್ಟು ಉಪ್ಪಿಟ್ಟನ್ನು ಮಾಡ್ಕೊತೀನಿ. ಈಗ ನನಗೂ ಅಷ್ಟೊಂದು ಹೊಟ್ಟೆ ಹಸಿವಾಗಿಲ್ಲ. ನಮ್ಮ ನಿಖಿಲಲ್ಲೇ ದೇವಸ್ಥಾನದಲ್ಲಿ ಪ್ರಸಾದ ತೊಗೊಂಬಂದೆ.
ನೋಡಿರಿ ಇದು ರವೆನ ಹುರಿದು ಇಟ್ಕೊಂಡಿದ್ದೆ ನಾನು ಆಗಲೇ ಆಲ್ರೆಡಿ. ಇದು ಇಡ್ಲಿ ರವೆಯನ್ನು ಹುರಿದಿಟ್ಕೊಂಡಿದ್ದೆ. ಈಗ ನೋಡಿರಿ ಹೆಸರನ್ನು ಕಾದಿತ್ತು, ಹಾಗಾಗಿ ಆ ರವೆನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದೆ. ಈಗ ಮಿಕ್ಸ್ ಮಾಡಿಕೊಂಡು ಈಗ ಮುಚ್ಚಿದೆ ನೋಡಿರಿ. ಸ್ವಲ್ಪ ಅದು ಉದುರಾಗಲ್ಲ ಅಕ್ಕಿ ಉಪ್ಪಿಟ್ಟು. ನೋಡಿರಿ ರೆಡಿ ಆಯಿತು ಉಪ್ಪಿಟ್ಟು. ಹಾಗಾಗಿ ಅದನ್ನು ಸೈಡ್ ಸ್ವಲ್ಪ ಮೇಲೆ ಉದುರಿಸ್ತಕ್ಕೆ ಬರ್ತಂತ ಚಿರಟಿ ಇಟ್ಕೊಂಡಿದ್ದೆ. ಅದ್ರ ಅವಶ್ಯಕತೆ ಏನು ಬೀಳಿಲ್ಲ ನನಗೆ, ಅಷ್ಟ್ರಾಗ ಸರಿ ಹೋಗ್ತದು. ಮಸ್ತಾಗಿತ್ತು ನೋಡಿರಿ ಉಪ್ಪಿಟ್ಟು ಮಾತ್ರ. ನೋಡಿರಿ ಈಗ ಹಾಕ್ಕೊಂಬಂದೆ ಉಪ್ಪಿಟ್ಟನ್ನು ಒಂದು ಸ್ಪೂನು ನೋಡೋಣ ಅಂತಂದ್ರೆ ಚೆನ್ನಾಗಿತ್ತು ನೋಡಿರಿ, ಮಸ್ತಾಗಿತ್ತು. ನೀವು ಟ್ರೈ ಮಾಡ್ಬೋದು ಇಡ್ಲಿ ರವೆ ಉಪ್ಪಿಟ್ಟು.